ಚೆನ್ನೈನ ಆವಾಡಿಯಲ್ಲಿರುವ ಅಪಾರ್ಟ್ಮೆಂಟ್ ಸಮುಚ್ಚಯದ ಟೀನ್ ಚಾವಣಿ ಅಂಚಿನಲ್ಲಿ 8 ತಿಂಗಳ ಮಗುವೊಂದು 4ನೇ ಮಹಡಿಯಿಂದ ಆಕಸ್ಮಿಕವಾಗಿ ಜಾರಿ ಬಿದ್ದಿತ್ತು. ಮಗು ರೂಫ್ ಟಾಪ್ನಲ್ಲಿರುವುದನ್ನು ಕಂಡ ನಿವಾಸಿಗಳು ಹರಸಾಹಸ ಪಟ್ಟು ಮಗುವನ್ನು ರಕ್ಷಿಸಲು ಮುಂದಾಗಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. 3 ಪುರುಷರು ಮಗುವನ್ನು ಹಿಡಿಯಲು ಮೊದಲ ಮಹಡಿಯಿಂದ ಕಿಟಕಿಯ ಮೇಲಕ್ಕೆ ಏರಲು ಪ್ರಯತ್ನಿಸುತ್ತಿರುವಾಗ ಗಾಬರಿಗೊಂಡ ನಿವಾಸಿಗಳು ಸಹಾಯಕ್ಕಾಗಿ ಕಿರುಚಲು ಶುರು ಮಾಡಿದ್ದಾರೆ. ಇನ್ನು ಮಗು ಮೇಲಿನಿಂದ ಕೆಳಗೆ ಬಿದ್ದು ಸಾವು ನೋವಿನ ಪರಿಸ್ಥಿತಿ ಬರಬಾರದು ಎಂದು ಸುರಕ್ಷಿತವಾಗಿ ಕಾಪಾಡಲು ಜನರ ಗುಂಪು ಕಿಟಕಿಯ ಕೆಳಗೆ ನೆಲಮಹಡಿಯಲ್ಲಿ ಬೆಡ್ಶೀಟ್ ಅನ್ನು ಹರಡಿ ನಿಲ್ಲುತ್ತಾರೆ. ಮಗುವಿಗೆ ನೋವಾಗದಂತೆ ನೋಡಿಕೊಳ್ಳಲು ಬೆಡ್ಶೀಟ್ ಮೇಲೆ ಮೆತ್ತನೆಯ ಹಾಸಿಗೆಯನ್ನು ಕೂಡ ಹಾಸಿ ಮಗುವನ್ನು ಸುರಕ್ಷಿತವಾಗಿ ಕಾಪಾಡಿದ್ದಾರೆ. யாருமே காணுமே அது வந்துட்டார் அது வந்துட்டார் அவருக்கு தெரியலப்பா, தெரியல அங்கிருந்து தெரியல அவருக்கு என்ன பண்ணுவாரு அவரு மாதிரி ஆயிடுச்சு. அந்த வீட்டுக்காரங்க இல்லையா? எந்த வீட்டுல இருந்து விழுந்துதான் குழந்தை தெரியும். எந்த வீட்டுல இருந்து விழுந்தது குழந்தை? கடவுளே கடவுளே பச்சைமா பச்சைமா யார் வீட்டு குழந்தை அந்த குழந்தைக்கு அம்மா அப்பா யாருமே காணுமே. எங்க இருந்து விட்டாங்க குழந்தைய?